ಹಿಂದೂ ಪತ್ರಿಕೆ ಕ್ಲೈಮ್ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರು ಆ ಹೇಳಿಕೆಯನ್ನು ಎಲ್ಲೂ ಕೊಟ್ಟಿಲ್ಲ, ನಾವೆಲ್ಲೂ ಪಬ್ಲಿಷ್ ಮಾಡಿಲ್ಲ ಅಂತ ಸುಳ್ಳು ಮಾಹಿತಿಗಳು ದಯವಿಟ್ಟು ಬೇಡ. 1991ರಲ್ಲಿ ನರಸಿಂಹರಾವ್ ಸರ್ಕಾರ ಇರುತ್ತೆ ಸರ್. ಅವತ್ತು ಮಧ್ಯಪ್ರಾಚ್ಯ ಯುದ್ಧ ಆಗುತ್ತೆ. ಮಧ್ಯಪ್ರಾಚ್ಯ ಇದ್ದಾಗ ಅವತ್ತಿನ ಫಾರಿನ್ ರಿಸರ್ವ್ ಕೇವಲ 15 ದಿವಸ ಖಾಲಿ ಆಗೋಗ್ಬಿಡುತ್ತೆ. ಅವತ್ತು 80 ಟನ್ ಚಿನ್ನವನ್ನ ಬ್ಯಾಂಕ್ ಆಫ್ ಲಂಡನ್ ನಲ್ಲಿ ಅಡ ಇಡ್ತಾರೆ ತೆಗೆದುಕೊಂಡು ಹೋಗಿ. ಅವತ್ತು ಇದನ್ನ ಈ ಸತ್ಯವನ್ನು ಯಾರು ಮುಚ್ಚಿಡ್ಲಿಕ್ಕೆ ಆಗೋದಿಲ್ವಲ್ಲ. ಇವತ್ತು 728 ಶತಕೋಟಿ ಡಾಲರ್ ಫಾರಿನ್ ರಿಸರ್ವ್ ಇದೆ. ನಾವು ಒಂದು ವರ್ಷಕ್ಕಾಗುವಷ್ಟು ಫಾರಿನ್ ರಿಸರ್ವ್ ಇಟ್ಕೊಂಡಿದೀವಿ. ಎಲ್ಲಿ ಒಂದಾನೊಂದು ಕಾಲ 15 ದಿವಸಕ್ಕೆ ಫಾರಿನ್ ರಿಸರ್ವ್ ಖಾಲಿ ಆಗ್ಬಿಟ್ಟಿತ್ತು. ಇವತ್ತು ಒಂದು ವರ್ಷಕ್ಕಾಗುವಷ್ಟು ಇಟ್ಕೊಂಡಿದೀವಲ್ಲ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಭಾರತ ಇವತ್ತು ಸದೃಢವಾದ ಕೈಗಳಲ್ಲಿದೆ. ಅದಕ್ಕೋಸ್ಕರನೇ ಇಡೀ ಪ್ರಪಂಚ ಇಷ್ಟು ಸಮಸ್ಯೆನಲ್ಲಿದ್ರು ಸಹ ಕೇವಲ 3% ನಾನು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಅದು ಜಾಸ್ತಿನೇ ನನ್ನ ಪ್ರಕಾರ. ₹3 ಜಾಸ್ತಿ ಕೊಡ್ತಕ್ಕಂಥ ಜಾಸ್ತಿ ರಾಜ್ಯ ಸರ್ಕಾರಕ್ಕೆ ಆಪ್ಷನ್ ಇದೆ, ಅವ್ರು ಮಾಡಬಹುದು ಅಂತ ನೀವು ಕೇಳ್ಕೊಳ್ತಾ ಇದ್ದೀನಿ. ನಾನು ಅವ್ರಿಗೆ ಆರ್ಡರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ದಯಮಾಡಿ ನೀವು ಒಂದು ₹5 ಕಡಿಮೆ ಮಾಡಿ. ಜನರ ಮೇಲೆ ಇರ್ತಕ್ಕಂಥ ಜನರ ಮೇಲೆ ಇರ್ತಕ್ಕಂಥ ಹೊರೆ ಕಡಿಮೆ ಆಗುತ್ತಲ್ಲ. ಆಲ್ ರೈಟ್ ಸುಮಾ ಮೇಡಮ್, ನೀವು ಹೇಳಿ. ಈಗ ರೇಟ್ ಇನ್ನೂ ಜಾಸ್ತಿ ಆಗತ್ತಂತೆ ಅನ್ನುವಂಥದ್ದು ಈಗಲೇ ಆಲ್ರೆಡಿ ಜನಕ್ಕೆ ಪ್ಯಾನಿಕ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಆಯಿಲ್ ಎಲ್ಲ ರೇಟ್, ಈಗ ಅಡುಗೆ ಎಣ್ಣೆ ಎಲ್ಲ ರೇಟ್ ಎಷ್ಟಾಗಿದೆ, ₹150 ಇದ್ದಿದ್ದು ₹170, ₹180, ಅದು 200 ಆಗುತ್ತೆ ಅನ್ನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಹೆಂಗೆ ಸರ್? ನಾನು ಅದಕ್ಕಿಂತ ಮುಂಚೆ ಸರ್ ಹೇಳಿದ್ದಕ್ಕೆ ನಾನು ಒಂದು ಕ್ಲಾರಿಫೈ ಮಾಡ್ತೀನಿ. ಗೃಹಲಕ್ಷ್ಮಿದು ಮತ್ತೆ ಬೇರೆ ಭಾಗ್ಯಗಳದು ಸರ್ ಒಂದು ಮಾತಾಡೋದು ವಿತೌಟ್ ಎನಿ ಎವಿಡೆನ್ಸ್ ನಾನು ಮಾತಾಡಲ್ಲ. ಗೃಹಲಕ್ಷ್ಮಿದು ಬಡವ್ರಿಗೆ ಹೋಗ್ತಾ ಇದೆ ಅಂತಿರಲ್ಲ, ನಾನೇ ಬೇಕಾದ್ರೆ ತೋರಿಸ್ತೀನಿ. ಲಕ್ಷ ಬಾಡಿಗೆ ಬರ್ತಾ ಇರೋರಿಗೆ ಒಂದೇ ಹೆಂಗ್ಸಿಗೆ 2 ಸತಿ ಬರುತ್ತೆ. ಆ ತರ ಎಷ್ಟು ಜನ ತೋರಿಸ್ತೀನಿ ನಾನು. ಸರ್ ಸರ್ಕಾರ ಮುಂದೆ ತಂದಿಡಿ, ಮುಂದೆ ಮಾತಾಡೋದಲ್ಲ. ನೀವು ದೊಡ್ಡ ಅಲಿಗೇಷನ್ ಮಾಡ್ತಾ ಇದ್ದೀರಾ. ನಾವು ನಿಮ್ಮ ಮೇಲೆ ಬಹಳ ಗೌರವ ಇಟ್ಟು ನೀವು ಮಾಡಿರೋ ಅಲಿಗೇಷನ್ ಅನ್ನು ಸ್ವೀಕಾರ ಮಾಡ್ತಾ ಆ ರೀತಿ ಡಬಲ್ ಹಣವನ್ನು ತೆಗೆದುಕೊಳ್ಳುವಂಥದ್ದು ಕ್ರೈಮು. ಆ ಸತ್ಯಾಂಶದ ದಾಖಲೆಯನ್ನ ನನಗೆ ಕೊಡಿ, ನಾನೇ ಸಚಿವರಿಗೂ ಕೊಡ್ತೀನಿ. ಗೊತ್ತಿರೋ ಪರ್ಸೆಂಟೇಜ್ ಸ್ವಲ್ಪ ಆ ತರ ಇನ್ನೆಷ್ಟು ಜನ ಇರ್ತಾರೆ. ಮತ್ತೆ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾರೆ. ಸತ್ತೋಗಿರ್ತಕ್ಕಂಥವ್ರಿಗೆ ಗೃಹಲಕ್ಷ್ಮಿ ಹಣ ಸುಮಾರು 250 ಕೋಟಿ ಹಣ ಹೋಗಿರ್ತಕ್ಕಂಥದ್ದು ದೊಡ್ಡ ಮೀಡಿಯಾಗಳಲ್ಲೇ ಬಂತು. ಅದು ದೊಡ್ಡ ಒಂದು ದೊಡ್ಡ ಭ್ರಷ್ಟಾಚಾರನೇ ಇರ್ಬೋದು. ಅದು ಸತ್ತೋಗಿರೋ ಅಕೌಂಟ್ ಹೋಗಿದ್ದು ಬ್ಯಾಂಕ್ನವ್ರು ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇದ್ರು, ತಿರ್ಗಿ ಅವ್ರು ಕೊಡಿ ಅಂತ ಕೇಳ್ಕೊಂತ ಇದ್ರು. ಈ ರೀತಿ ಇದೆ. ನಾವು ಲೂಸ್ ಫೋಲ್ಸ್ ಗಳಿದೆ, ನಾವು ಇಲ್ಲ ಅಂತ ಹೇಳೋದು ಬೇಡ. ಇವನ್ ಓಲ್ಡ್ ಏಜ್ ಪೆನ್ಷನ್ ಹೆಂಗ್ ತಗೊಳ್ತಾ ಇದಾರೆ ಅಂದ್ರೆ, ಓಲ್ಡ್ ಏಜ್ ಪೆನ್ಷನ್ಗೂ ಒಂದು ಮರ್ಯಾದೆ ಇಲ್ಲ. 60 ವರ್ಷ ಆದವ್ರು ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡಿಸ್ಕೊಂಡು ತಗೊಳ್ಳೋ ಅಂತವ್ರು 5,000 6,000 ಕೊಟ್ಟರೆ 50 ವರ್ಷದವರೆಗೂ ಬರ್ತಾ ಇದೆ. ಸೊ ಇಲ್ಲಿ ಒಂದು ಮಾನಿಟರೈಸೇಷನ್, ವೆರಿಫಿಕೇಶನ್, BGV ಏನು ಇಲ್ಲದೆ ಇರುವಂತದ್ದು ನಾವೇನು ಮಾಡ್ತಾ ಇದ್ದೀವಿ. ಬಡವರು ಸೇರ್ತಾ ಇದೆ ಅಂದ್ರೆ ಎಲ್ಲಿ ಸರ್ ಸೇರ್ತಾ ಇದೆ? ಅದು ಮಿಸ್ಯೂಸ್ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ. ವಿತೌಟ್ ಎನಿ ಎವಿಡೆನ್ಸ್ ನೀವು ಮಾತಾಡ್ತಾ ಇದ್ದೀರಾ. ಐ ಆಮ್ ನಾಟ್ ಸ್ಪೀಕಿಂಗ್. ಯಾರು 50 ವರ್ಷಕ್ಕೆ ತಗೊಂಡಿದ್ದಾರೆ ಕೊಡಿ ಎವಿಡೆನ್ಸ್. ನಾನು ಇಲ್ಲೇ ಕೇಳ್ತಾ ಇದ್ದೀನಿ ಮೇಡಮ್, ಯಾರು ಡಬಲ್ ತಗೊಂಡಿದ್ದಾರೆ ಲಕ್ಷ ದುಡಿಯೋರು ಸುಮ್ಮನೆ ಟಿವಿಲಿ ಹೇಳೋದಲ್ಲ ಮೇಡಮ್. ಯು ಬ್ರಿಂಗ್ ಮಿ ರೆಕಾರ್ಡ್ಸ್. ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪರಿಚಯ ಇದ್ದಾರೆ. ಇದು ನೀವು ಅಲಿಗೇಷನ್ ಅಲ್ಲ, ನೀವು ಗೊತ್ತು ಅಂದ್ರೆ ಅವ್ರು ಯಾರೋ ತಗೊಂಡಿದ್ದಾರೆ ಅಂದ್ರೆ ಅದು ಬಿಗ್ಗೆಸ್ಟ್ ಕ್ರೈಮ್. ನೀವು ಸತ್ಯವಾದ ಒಂದು ಧ್ವನಿಯನ್ನ ಎತ್ತಿದಿರಿ ಅಂತಂದ್ರೆ ದಾಖಲಾತಿ ಕೊಡಿ. ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಅದನ್ನ ಈ ಬ್ಯಾಂಗ್ಳೂರಲ್ಲಿ ಕಾಲ್ ಗ್ಯಾರಂಟಿ ಸ್ಕೀಮ್ಸ್ ನ ನೋಡ್ಕೊಳ್ತಾ ಇರೋ ಪ್ರೆಸಿಡೆಂಟ್ ಜೊತೆನೂ ಮಾತಾಡಿದ್ದೀನಿ. ಅವ್ರು ಏನ್ ಮಾಡೋದು ವಿ ಡೋಂಟ್ ಹ್ಯಾವ್. ನಾವು ಇನ್ ಮುಂದೆ ನೋಡ್ತೀವಿ. ಇದಕ್ಕೆ ಒಂದು ಯೋಚನೆ ಮಾಡೋಣ. 3 ವರ್ಷ ಆಯ್ತು. ಒಂದು ಯೋಜನೆ ಅಥವಾ ಒಂದು ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲ 1% 2% ಈ ತರ ಆಗಬಹುದು ಸರ್. ಇಟ್ಸ್ ನಾಟ್ 1% ಸರ್, ಇಟ್ಸ್ ಎ ಮೇಜರ್ ಪರ್ಸೆಂಟೇಜ್. ಈಗ ಇಟ್ಸ್ ಎ ಮೇಜರ್ ಪರ್ಸೆಂಟೇಜ್. ಈ ಯಾರು ಈ ಓಲ್ಡ್ ಏಜ್ ಪೆನ್ಷನ್ ತೆಗೆದುಕೊಳ್ತಾ ಇದಾರಲ್ಲ, ಅವ್ರು ತುಂಬ ಜನ ಆ ರೀತಿ ಮಾಡ್ತಿದ್ದಾರೆ. ಅವರು ಡಾಕ್ಯುಮೆಂಟ್ಸ್ಗಳನ್ನು ಫೇಕ್ ಅನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಆಧಾರ್ ಕಾರ್ಡ್ಗಳನ್ನು ಹಿಂದಕ್ಕೆ ಹಾಕ್ತಕ್ಕಂಥ, ಅದು ಸಿಸ್ಟಮ್ನ ಫೇಲ್ಯೂರ್, ನಾನು ಸರ್ಕಾರದ ಫೇಲ್ಯೂರ್ ಅಂತ ಹೇಳೋದಿಲ್ಲ. ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು, ತಹಶೀಲ್ದಾರ್ಗಳು ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಸಿಸ್ಟಮ್ ಫೇಲ್ಯೂರ್. ಸೇರೋರಿಗೆ ಸೇರ್ಲಿ, ರೈತರಿಗೆ ಕರೆಂಟು ಒಂದಿಷ್ಟು 40 ವರ್ಷ ಓಲ್ಡ್ ಏಜ್ ಪೆನ್ಷನ್ ತೆಗೆದುಕೊಳ್ಳೋರು ಇದ್ದಾರೆ. ಈ ಕಂಪ್ಲೇಂಟ್ ಮಾಡಿದ್ರೆ ಆಕ್ಷನ್ ಆಗುತ್ತೆ. ಬಟ್ ಆದ್ರೆ ಅದು ತಪ್ಪು ನಡೀತಾ ಇದೆ. ಈ ಸಿಸ್ಟಮ್ ಬದಲಾವಣೆ ಹಳ್ಳಿ ಹೆಂಗಸರಿಗೆ ಕೊಡಿ ಕಾಸು, ಗಾರ್ಮೆಂಟ್ಗೆ ಸರ್ ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಂಡು ಪಾಟ್ಲಾಗ್ಗೆ ಅಂತ ಫ್ರೀ ಬಸ್ ಯೂಸ್ ಮಾಡ್ತಾರೆ. ಗ್ಯಾರಂಟಿ ಸ್ಕೀಮ್ಗಳು ಮಿಸ್ಯೂಸ್ ಆಗುವಂತದ್ದು ಸಾಕಷ್ಟು ಸಂದರ್ಭದಲ್ಲಿ ನಾವು ಕೂಡ ಅದನ್ನ ನೋಡಿದೀವಿ. ಅದರ ಎಕ್ಸಾಂಪಲ್ ತುಂಬಾ ಇದೆ. ಓಡಾಡೋದಾಗಿರ್ಬೋದು, ಕನ್ನಡಿ ಮುಂದೆ ಕಾಣ್ತಾ ಇರೋಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇರೋದಕ್ಕೆ ಇಂದ ಸಾಕ್ಷಿ ಏನ್ ಬೇಕು ಸರ್? ಇನ್ ಪ್ರೈಸ್ಗಳು ಜಾಸ್ತಿ ಆಗತ್ತೆ ಅಂದ್ರೆ ಆಗಲ್ವಾ ಹೇಳಿ? ಹೌದೌದು. ರಘು ಅವರೇ, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದು, ಈ ಯಂತ್ರೋಪಕರಣ ಮತ್ತೆ ಮತ್ತೊಂದು ಈ ಇಂಧನ ಬಳಸುವಂಥದ್ದು ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ಬೋದು ನಿಮ್ಗೆ ಅಂತ? ಈಗ ಬಿಜೆಪಿ ಅವರ ಏನು
ಸಮರ್ಥನೆ ಇದೆ. ಅದನ್ನ ಅವ್ರು ಏನು ಹೇಳಿದ್ರು ಚುನಾವಣೆಗಾಗಿ ಮಾತ್ರ ಅವ್ರು ರೈಸ್ ಮಾಡಿರ್ಲಿಲ್ಲ. ಆಗ ಆ ಕಂಪನಿಗಳು ಎಷ್ಟೋ ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿರೋದು, ಅಂದ್ರೆ ಬರೋ ಲಾಭ ಕಡಿಮೆ ಆಗಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವರು ವ್ಯಕ್ತಿ ಪೂಜೆ ಮಾಡ್ಕೊಂಡೇ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಆಡಳಿತ ಪಕ್ಷ ಅವರು ಅಂತ ಡಿಸಿಷನ್ ತಗೋಬೇಕಾಗ್ತದೆ. ಆದ್ರೆ ಅವ್ರು ಚುನಾವಣೆಗಳು ಏನು ವಿವಿಧ ರಾಜ್ಯಗಳಲ್ಲಿ ಚುನಾವಣೆಗಳಿತ್ತು, ಆ ಸಮಯದಲ್ಲಿ ಅವರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿರ್ಲಿಲ್ಲ, ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಇದಾದ ನಂತರ ಏನು ಡಿಪೆಂಡ್ಸ್ ಆಗಿದ್ದೀವಿ ನಾವು ಸೇಮ್ ಇಂಧನ ಇದರಿಂದ, ಪೆಟ್ರೋಲಿಯಂ ಉತ್ಪನ್ನಗಳಿಂದ. ಅದು ಸಂಬಂಧಪಟ್ಟಂಗೆ ಎಲ್ಲಾದ್ರ ಬೆಲೆ ಜಾಸ್ತಿ ಆಗ್ತಿದೆ. ಏನು ಚಿನ್ನದ ಬಗ್ಗೆ ಏನು ಪ್ರಧಾನಮಂತ್ರಿಗಳು ಹೇಳ್ತಾರೆ, ಇದನ್ನ ತುಂಬಾ ಮಿಸ್ಯೂಸ್ ಆಗುವಂಥದ್ದು. ಮಿಸ್ಯೂಸ್ ಅಂದ್ರೆ ನಾವು ಹೇಳೋದು ವಿಚಾರ, ಇವಾಗ ಚಿನ್ನ ತೆಗೆದುಕೊಂಡು, ನಾನು ಈ ವಿಷಯ ಇಲ್ಲ, ಅನವಶ್ಯಕತೆ ಇರ್ಬೋದು, ಆದ್ರೆ ಏನು ಖರ್ಚು ಕಮ್ಮಿ ಮಾಡ್ಕೊಳ್ಳೋ ವಿಚಾರವಾಗಿ ಚಿನ್ನನೇ ತಗೊಳ್ಬೇಡಿ ಅನ್ನೋದು ನರೇಂದ್ರ ಮೋದಿ ಅವರ ಒಂದು ಹೇಳಿಕೆಯನ್ನ ಮುಂದಕ್ಕೆ ಬರೋ ವರ್ಷ ಒಂದು ವರ್ಷ ಸ್ವಲ್ಪ ಹಿಂದೆಯಿಂದ ಮಾತಾಡಿ, ಒಂದ್ ಸ್ವಲ್ಪ ಹಿಂದೆ ಹೋಗಿ ಮಾತಾಡಿ. ಹೇಳಿ. ಅವರು ಏನು ಪೆಟ್ರೋಲಿಯಂ ಉತ್ಪನ್ನಗಳಿಂದ ನಷ್ಟ ಆಗೋದು ಒಂದ್ ಕಡೆ ಆದ್ರೆ, ಮೋದಿ ಅವರ ಹೇಳಿಕೆಗಳಿಂದ ಏನೋ ದೊಡ್ಡ ಬದಲಾವಣೆ ಆಗುತ್ತೆ. ಅವ್ರು ಏನೋ ಒಂದ್ ಟೈಮಲ್ಲಿ ಕರೋನಾ ಟೈಮ್ನಲ್ಲಿ ಕೊಟ್ಟಂತ ಹೇಳಿಕೆಗಳನ್ನ ಈ ಟೈಮಲ್ಲಿ ಕೊಡ್ತಾ ಇದಾರೆ. ಅದು ವ್ಯಾಪಾರ ದೃಷ್ಟಿಯಿಂದ ಏನು ಒಂದು ಏನು ಈಗ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಕಡಿಮೆ ಬಳಸಿ, ಮೆಟ್ರೋದಲ್ಲಿ ಓಡಾಡಿ ಅದೆಲ್ಲ ಮಾಡಿ ಅಂತ ಅಂದ್ರೆ ಇಲ್ಲಿ ಜಾಸ್ತಿ ಪ್ರೈಸ್ ಜಾಸ್ತಿ ಆಗ್ತಾ ಇದ್ರೆ ತಗೊಳ್ಳೋದೇ ಕಷ್ಟ ಆಗ್ತಾ ಇದೆಯಲ್ಲ ಜನಕ್ಕೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇದನ್ನ ನರೇಂದ್ರ ಮೋದಿ ಅವರು ಒಬ್ಬರೇ ಅಲ್ಲ, ಸಿದ್ದರಾಮಯ್ಯ ಹೇಳ್ಬೇಕು, ರಾಹುಲ್ ಗಾಂಧಿ ಅವರು ಹೇಳ್ಬೇಕು. ಗ್ಲೋಬಲ್ ಪ್ರಾಬ್ಲಮ್ ಡ್ಯೂ ರೆಸ್ಪೆಕ್ಟ್ ನೋಡಿ, ನಿಮ್ಮ ಮೇಲೆ ನಮಗೆ ಬಹಳ ಗೌರವ ಇದೆ. ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರು ಚಿನ್ನವನ್ನ ಖರೀದಿ ಮಾಡಲೇಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಅವರು ಅನವಶ್ಯಕವಾದ ಚಿನ್ನವನ್ನ ಖರೀದಿಯನ್ನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ ಒಂದು. ಮತ್ತೆ ಎರಡನೇದು ಪೆಟ್ರೋಲ್ ಡೀಸೆಲ್ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀವೆಲ್ಲ ಸ್ಪಷ್ಟವಾಗಿ ಅವ್ರು ಹೇಳಲಿಲ್ಲ. ಒಂದೇ ಒಂದು ನೀವು ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 85 ಯಾಕೆ ಹೇಳಿದ್ದಾರೆ ಅಂತಂದ್ರೆ, ನಾವು 85% ಚಿನ್ನವನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಆ ಕಾರಣಕ್ಕೋಸ್ಕರ ಈಗ ಮಧ್ಯಪ್ರಾಚ್ಯ ಯುದ್ಧ ಇರೋದ್ರಿಂದ ಈಗ ನಮ್ಮ ರೂಪಾಯಿ ಮೇಲೆ ಅತಿ ಹೆಚ್ಚು ಪ್ರಭಾವ ಆಗುತ್ತೆ, ಅದ್ರ ಮೇಲೆ ಎಷ್ಟು ಪ್ರೆಷರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿದ್ರು ಸರ್. ಅಂಡ್ ಇನ್ನೊಂದು ಪೆಟ್ರೋಲ್ ಬೆಲೆ ಹೇಳಿದ್ರು ಸರ್. ಪೆಟ್ರೋಲ್ ಅಂಡ್ ಡೀಸೆಲ್ ಅನ್ನ ನೀವು ಖರೀದಿನ ಕಡಿಮೆ ಮಾಡಿ ಅಂತ ಹೇಳಿದ್ದು, ಅಂದ್ರೆ ಯಾಕೆ ಅವ್ರು ಹೇಳಿದ್ದನ್ನ ಪಾಲಿಸಿದ್ದಾರೆ ನರೇಂದ್ರ ಮೋದಿ ಅವರು. ಸ್ವತಃ ಅವರ ಸೆಕ್ಯೂರಿಟಿ ವೆಹಿಕಲ್ಗಳನ್ನ ಸುಮಾರು 10 ರಿಂದ 12, 20 ಕಾರ್ಗಳು ಹೋಗ್ತಾ ಇದ್ದನ್ನ ಕೇವಲ 2 ಕಾರುಗಳಿಗೆ 3 ಕಾರುಗಳಿಗೆ ಸೀಮಿತಗೊಳಿಸಿದ್ದಾರೆ. ಅಂಡ್ ಅಮಿತ್ ಶಾ ಅವರ ವೆಹಿಕಲ್ಗಳು 2 ರಿಂದ 3 ಕಾರುಗಳು ಸೀಮಿತ ಆಗಿದ್ದಾವೆ. ಈ ನರೇಂದ್ರ ಮೋದಿ ಅವರು ಬರೀ ಹೇಳೋರಲ್ಲ, ಮಾಡಿ ತೋರಿಸೋರು, ಅಳವಡಿಸ್ಕೊಡೋ ಅಂತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದಾರೆ ಸರ್. ಪ್ಲೀಸ್. ಅಲ್ಲ, ಬೆಲೆ ಜಾಸ್ತಿ ಆಗಿದೆ, ಜನ ಆಟೋಮೆಟಿಕ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಆ ವಿಷಯದಲ್ಲಿ ತಕರಾರಿಲ್ಲ. ಆದ್ರೆ ಏನು ಬ್ಯಾಲೆನ್ಸ್ ಮಾಡ್ಬೇಕಾಯ್ತು, ಎಲೆಕ್ಷನ್ ಮುಗಿಯೋಗಂಟೆ ಯಾಕೆ ಮಾಡ್ಲಿಲ್ಲ? ನಮ್ಮ ಪ್ರಶ್ನೆ ಇಷ್ಟೇ. ಎಲ್ಲಾ ರಾಜ್ಯಗಳಲ್ಲಿ ಎಲೆಕ್ಷನ್ 5 ರಾಜ್ಯ ಎಲೆಕ್ಷನ್ ಇದ್ದ ಕಾರಣವಾಗಿ ಜಾಸ್ತಿ ಮಾಡಿದ್ದಿಲ್ಲ, ಆಮೇಲೆ ಮಾಡ್ತಾರೆ. ನಾನು ಹೇಳೋದು ಅವ್ರ ಹೇಳಿಕೆಗಳಿಂದ ತುಂಬಾ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ಚಿನ್ನ ತೆಗೆದುಕೊಳ್ಳುವಂತವ್ರಿಗೆ ತೊಂದರೆ ಅಂತ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇನ್ನೊಂದು ನೀವು ಹೇಳಿರ್ತಕ್ಕಂಥದ್ದು ಎಲೆಕ್ಷನ್ ಟೈಮ್ ನಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ ಅಂತಕ್ಕಂಥದ್ದು. ನೋಡಿ ಸರ್, ಯುದ್ಧ ಅಂತಕ್ಕಂಥದ್ದು ಅದು ಅನಿಶ್ಚಿತತೆ. ಈಗ ಯುದ್ಧ ಪ್ರಾರಂಭ ಆಯಿತು, ಮಾರ್ಚಲ್ಲಿ ಪ್ರಾರಂಭ ಆಯಿತು, ಐ ಥಿಂಕ್ ಮಾರ್ಚ್ ಎಂಡ್ ಕ್ಲೋಸ್ ಆಗ್ಬೋದು ಅಂತ ಅನ್ಕೊಂಡು ಏಪ್ರಿಲ್ 15 ಅವರು ಹುಚ್ಚಾಟ ಡೊನಾಲ್ಡ್ ಟ್ರಂಪ್ ಯಾವಾಗ ಕ್ಲೋಸ್ ಆಗುತ್ತೋ ಅಂತ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಸ್ವತಃ ನರೇಂದ್ರ ಮೋದಿ ಅವರು ಆಯಿಲ್ ಕಂಪನಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸ್ವಲ್ಪ ದಿವಸ ನೀವು ಆಯಿಲ್ ಬೆಲೆಗಳನ್ನು ಜಾಸ್ತಿ ಮಾಡೋದನ್ನ ಮುಂದೂಡಿ ಅಂತೇಳಿ. ಸೊ ಆದ್ರೆ ಈಗ ಯುದ್ಧ ನಿಲ್ಲೋ ಥರ ಕಾಣ್ತಾ ಇಲ್ಲ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಸ್ವತಃ ಈಗ ಅವರು 8,000, 10,000, 20,000 ಕೋಟಿ ಲಾಸ್ ಆಗಿದ್ರು ಸಹ ಅವರು ಅದನ್ನ ಆ ನಷ್ಟವನ್ನ ಭರಿಸ್ಕೊಂಡು ಸುಮ್ಮನೆ ಇದ್ರು. ಈಗ ಅದನ್ನ ಮುಂದಕ್ಕೆ ಹಾಕ್ತಕ್ಕಂತ ಒಂದು ಪರಿಸ್ಥಿತಿ ಅವ್ರು ಇಲ್ಲ ಅಂತ ಅನ್ಸುತ್ತೆ. ಅದರಿಂದ ಪೈಸೆ ಜಾಸ್ತಿ ಮಾಡಿ. ದಿಲೀಪ್ ಏನ್ ಗೊತ್ತಾ, ಈಗ ದಿಲೀಪ್ ಏನ್ ಗೊತ್ತಾ